ಹಾಯ್ ಎಲ್ರಿಗೂ ನಮಸ್ಕಾರ. ಚಿಕ್ಕದಾಗಿ ಒಂದು ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ಹಾಗೆ ಈ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಬರ್ತಡೇ ದಿನದ ವ್ಲಾಗ್ ಇದು, ಸಂಡೇ ದಿನದ್ದು. ಇವತ್ತು ನಾನು ಉಟ್ಟಿರೋ ಸೀರೆ ಪಲ್ಲವಿ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಕಡೆಯಿಂದ ತರಿಸ್ಕೊಂಡಿರೋಂಥ ಸೀರೆ. ತುಂಬಾ ಚೆನ್ನಾಗಿದೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನು ತರಿಸ್ಕೊಂಡೆ. ಸೀರೆ ಎಲ್ಲ ಉಟ್ಟಿದ್ದಾಯಿತು. ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಇವತ್ತು. ಈಗ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಇವತ್ತು ಯಾವುದೇ ರೀತಿ ಹೇರ್ ಸ್ಟೈಲ್ ಮಾಡ್ತಾಯಿಲ್ಲ, ಫ್ರೀ ಹೇರ್ ಬಿಡ್ತಾಯಿದ್ದೀನಿ. ಹಾಗಾಗಿ ಕಾಂಟ್ರಾಸ್ಟಾಗಿ ಮೆರೂನ್ ಕಲರ್ ಬ್ಯಾಂಗಲ್ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಈ ಸಾರಿಗೆ ಒಳ್ಳೆ ಕಲೆಕ್ಷನ್ ಅಂತ ಹೇಳ್ಬೋದು. ಹಾಗೆ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಇಯರಿಂಗ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ ಪೀಸ್ ಅಂತೂ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿದೆ, ನೋಡ್ಬೋದು ನೀವು. ಈಗ ಕುಂಕುಮ ಇಟ್ಕೊಂಡ್ರೆ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದ್ದೀನಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ನೆರಿಗೆಗಳಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೀರೆ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟಾಗಿದೆ. ರನ್ನಿಂಗ್ ಬ್ಲೌಸ್ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಸೀರೆ. ಹೊಸ ಸೀರೆ ಉಟ್ಕೊಂಡ್ಮೇಲೆ ನಾವು ಹೆಣ್ಮಕ್ಳು ಬಿಡ್ತೀವಾ, ಚೆನ್ನಾಗಿ ಒಂದಷ್ಟು ಫೋಟೋಸ್ ರೀಲ್ಸ್ಗಳನ್ನ ಮಾಡ್ಕೋತೀವಿ. ಹಾಗೆ ನಾನು ಕೂಡ ಮಾಡಿಕೊಂಡು ಮನೆಗೆ ಬಂದೆ. ಬೇಗನೆ ಲೈಟಿಂಗ್ ಹೋಗೋದ್ರೊಳಗಡೆ ಫೋಟೋಸ್ ವೀಡಿಯೋಗಳನ್ನ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮ ಬಂದಿದ್ದರು. ಸೊ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು, ನಮ್ಮ ಪತಿ ದೇವ್ರ ಕಾಲಿಗೆ ಬಿದ್ದು ಅವರ ಆಶೀರ್ವಾದ ಕೂಡ ತೊಗೊಂಡು ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನಕ್ಕೆ ಬಂದು ದೇವ್ರ ಪೂಜೆ ಮಾಡಿಸ್ಕೊಂಡು ಒಂದು ಅರ್ಚನೆ ಮಾಡಿ, ಭಗವಂತ ನನ್ನೆಲ್ಲ ಕಷ್ಟ ಸುಖದಲ್ಲೂ ನನ್ನ ಕೈ ಹಿಡಿದು ನಡೆಸಿದ್ದಾನೆ. ನನ್ನಿಂದ ಎಲ್ರಿಗೂ ಒಳ್ಳೆಯದಾಗಲಿ, ಯಾರಿಗೂ ಯಾವುದೇ ರೀತಿ ಕೆಟ್ಟದಂತೂ ಆಗದೇ ಇರಲಿ. ಹಾಗೆ ಯಾವಾಗಲೂ ನನ್ನ ಜೊತೆಲಿದ್ದು ನನ್ನನ್ನು ಕಾಪಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನನ್ನ ಇಬ್ಬರು ಮಕ್ಕಳು ಕೂಡ ನನಗೋಸ್ಕರ ಪುಟ್ಟದಾಗ ಒಂದು ಕೇಕ್ ಆರ್ಡ್ರ್ ಮಾಡಿದ್ರು. ತುಂಬ ಖುಷಿ ಅನ್ನಿಸ್ತು. ಒಂದು ಕೇಕ್ನ ಕೂಡ ಕಟ್ ಮಾಡಿದೆ. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬಾ ಗ್ರ್ಯಾಂಡಾಗಿ ಬರ್ತ್ಡೇ ಅಂತೆಲ್ಲ ಏನಿಲ್ಲ. ಈಗೆಲ್ಲ ಕೇಕ್ ಕಟ್ ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲವೇ ಇಲ್ಲ. ಮಕ್ಕಳ ಖುಷಿಗೋಸ್ಕರ ಒಂದು ಕೇಕ್ ಕಟ್ ಮಾಡಿದೆ. ಹಾಗೆ ದೇವ್ ಕೂಡ ಒಂದು ಕೇಕ್ನ ತೊಗೊಂಡು ಬಂದಿದ್ದ, ಅದನ್ನು ಕೂಡ ಕಟ್ ಮಾಡಿ ಎಲ್ರಿಗೂ ಕೂಡ ಕೇಕ್ನ ತಿನ್ನಿಸ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಮಕ್ಕಳಿಬ್ರು ಕೂಡ ತುಂಬಾ ಖುಷಿಯಾಗಿದ್ದರು. ಅಪ್ಪ ಅಮ್ಮ ಎಲ್ಲರೂ ಕೂಡ ಇದ್ದರು. ಇವತ್ತು ಹೊರಗಡೆ ಎಲ್ಲ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಎಲ್ಲೂ ಹೋಗಲಿಲ್ಲ. ಮನೆಯಲ್ಲೇ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿಕೊಂಡೆ. ಇವ್ರಿಗೆಲ್ಲ ಕೇಕ್ ತಿನ್ನಿಸ್ದೆ. ನಾನು ಇಬ್ಬರು ಮಕ್ಕಳಿಗೆ ಇನ್ನೂ ತಿನ್ನಿಸಿಲ್ಲ, ಅವ್ರಿಗೂ ಕೂಡ ತಿನ್ನಿಸ್ಬೇಕು. ರೋಲೆಕ್ಸ್ ಬಾರೋ ಇಲ್ಲಿ, ಬಾಯಿಲಿ ಮಮ್ಮಿ ಬರ್ತಡೇದು ಕೇಕ್ ತಗೋ. ಫುಲ್ ಖಾಲಿ ಕೇಕ್, ಫುಲ್ಲು ಖಾಲಿ ಕೇಕ್. ಓಕೆ, ಸಾಕು, ಜಾಸ್ತಿ ತಿನ್ನಂಗಿಲ್ಲ. ಹೋಗು, ಸಾಕು, ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಹೋಗು, ಸಾಕು, ಹೋಗು. ಗುಡ್ಡು ಬಾಯಿಲಿ ತಗೋ. ಮಮ್ಮಿ ಬರ್ತಡೇ ಕೇಕ್ ತಿನ್ನು. ಸಾಕು, ಹೋಗು. ಇವರಿಬ್ರಿಗೂ ಕೇಕ್ ತಿನ್ನಿಸಿ ಈಗ ಒಂದು ಗಿಫ್ಟ್ ಬಂದಿದೆ. ಈ ಗಿಫ್ಟ್ನ ನನಗೆ ಮಾನಸ ಅವ್ರು ಕಳಿಸ್ಕೊಟ್ಟಿದ್ದಾರೆ ತುಮಕೂರಿಂದ. ಇವರು ಇದನ್ನು ಕೈಯಲ್ಲೇ ಮಾಡಿ ಕಳಿಸ್ಕೊಟ್ಟಿರೋಂಥ ಹೂಪಿದು. ನನಗೆ ತುಂಬ ಇಷ್ಟ ಆಗಿದ್ದಂಥದ್ದು. ನನ್ನ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ ನೀವೇ ನೋಡ್ಬೋದು. ಮದುವೆಗೆ, ಆ್ಯನಿವರ್ಸರಿಗೆ, ಬರ್ತ್ಡೇಗೆಲ್ಲ ಸ್ಪೆಷಲ್ ಅಕೇಶನ್ಗೆ ಮಾಡಿಸ್ಕೋಬೋದು ನೀವು ಕೂಡ. ನನ್ನ ಫ್ಯಾಮಿಲಿ ಪಿಕ್ಚರ್ ಅಂತೂ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ಹಾಗೆ ಇವರು ಇದ್ರ ಜೊತೆಗೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಿಕೊಡ್ತಾರೆ, ಡ್ರೆಸ್ ಸ್ಟಿಚಿಂಗ್ ಮಾಡಿಕೊಡ್ತಾರೆ, ಕಸ್ಟಮೈಸ್ ನೇಮ್ ಬೋರ್ಡ್ ಕೂಡ ಮಾಡಿಕೊಡ್ತಾರೆ. ನಾನು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದರಲ್ಲಿ ನಾನು, ನಮ್ಮ ಯಜಮಾನ್ರು, ಹಾಗೆ ನನ್ನ ದೊಡ್ಡ ಮಗಳು, ನನ್ನ ಚಿಕ್ಕ ಮಗಳು ಎಲ್ಲರೂ ಕೂಡ ಇದ್ದೀವಿ. ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನನ್ನ ಬರ್ತಡೇಗೆ ಸಿಕ್ಕಂಥ ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮಾನ್ಸಿ, ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ಹೂಪ್ನ ಮಾಡಿ ಕಳಿಸಿರೋದಕ್ಕೆ.